ಸೊ ಈಗ ಸನ್ಸೆಟ್ ಎಲ್ಲ ಆಯಿತು. ಗಗನ್ ಟೀ ಮಾಡಿಕೊಟ್ಟ, ಚಿಯರ್ಸ್ ಮಾಡಿ ಪೀಚ್ ಟೀ ಕುಡಿದ್ವಿ. ಕುಡಿದಾದ್ಮೇಲೆ ನಮ್ಮ ಚುರುಮುರಿ ಮಾಡ್ತಾರೆ ಅಂತನಲ್ಲ, ಚುರುಮುರಿ ಅಂಕಲ್ ಬಂದಿದ್ದಾರೆ. ಅದಕ್ಕೆ ನಾವು ಚುರುಮುರಿ ಅಂಕಲ್ ಹತ್ರ ಹೋಗೋಣ ಬನ್ನಿ. ಇವರೇ ನೋಡಿದ್ದು ನಮ್ಮ ಚುರುಮುರಿ ಅಂಕಲು. ಸೊ ಚುರುಮುರಿ ಮಾಡೋಕ್ಕೆ ಚುರುಮುರಿ ಅಂಕಲ್ ಏನು ಮಾಡಿದ್ದಾರೆ, ಅವ್ರ ವೈಫ್ನ ಕರ್ಕೊಂಬಂದಿದ್ದಾರೆ ನೋಡಿ ಇಲ್ಲಿ. ಇವಳಿ ಓಕೆ, ಅವ್ರ ಅಸಿಸ್ಟೆಂಟ್ ಕರ್ಕೊಂಬಂದಿದ್ದಾರೆ. ಈರುಳ್ಳಿ ಎಲ್ಲ ಹಚ್ಕೊಡ್ತಾರೆ ಚುರುಮುರಿ ಅಂಕಲು, ಸಾರಿ ಇದು ಅಸಿಸ್ಟೆಂಟು. ಚುರುಮುರಿ ಮಾಡೋಕ್ಕೆ ಯಶವಂತು ಅವ್ರ ಮಾವನವ್ರ ಹತ್ರ ಒಳ್ಳೆ ಅಥೆಂಟಿಕ್ ಚುರುಮುರಿ ಮಸಾಲ ಖಾರ ಮಾಡಿಸ್ಕೊಂಬಂದಿದ್ದಾನೆ ಇವತ್ತು. ನಮ್ರಿ ಅಲ್ಲಿ ಹೋಗ್ಬಿಟ್ಟು ಕುಕ್ಕರ್ ಚುರುಮುರಿ ಅಂಕಲ್ ಯಾಕೋ ಕುಕ್ಕರ್ ಕೇಳ್ತಾ, ಬುದ್ಧಿ ಭ್ರಮಣ ಆಗೋಗಿದೆ. ಚುರುಮುರಿ ಕುಕ್ಕರಲ್ಲಿ ಮಾಡ್ಕೊಡ್ತೀನಿ. ಕುಕ್ಕರಲ್ಲಿ ನಾನು ಕ್ಯಾಪ್ ಹಾಕೊಂಡು ತಗೊಂಡ್ಬಿಟ್ಟಿದ್ದೀನಿ. ನಾನು ಕ್ಯಾಪ್ ಹಾಕೋದು ಮರ್ತೋಗ್ಬಿಟ್ಟಿದೆ. ಅದು ಇತ್ತೀಚೆಗೆ ನಾವು ನಿಮ್ಗೆ ಗೊತ್ತಲ್ಲ, ನಂಜನಗೂಡಿಗೆ ಹೋಗ್ಬಿಟ್ಟು ಮುಡಿ ಕೊಡ್ಬಿಟ್ಟು ಬಂದಿದ್ದೆ. ಆದ ಕಾರಣ ಕ್ಯಾಪ್ ಹಾಕೊಳ್ಳೋ ಅಂತ ಓಡ್ತಾ ಇಲ್ಲ. ಓಕೆ, ಯಾಕೆ ಅದರಲ್ಲೇ ಅಲ್ವ ನಾವು ಮಾಡಿ ಮಿಕ್ಸ್ ಮಾಡೋದು ಹಿಂಗೆ ಮಾಡ್ತೀನಿ. ಕುಕ್ಕರಲ್ಲಿ ಚುರುಮುರಿ ಮಾಡೋ ಅಂತ ಒಂದು ಪ್ಲ್ಯಾನ್ ಇರೋದು ಇವತ್ತು. ಸೊ ಬನ್ನಿ, ಇಲ್ಲಿದೆ ನೋಡಿ ಕುಕ್ಕರು. ಮಚ್ಚ ಕೂಡ ಈ ಇದ್ರೊಳಗಡೆ ಹೋಯ್ತು. ಯಾವ್ದ್ರೊಳಗಡೆ ಹೋಗಿತ್ತು? ಹಾಂ, ಬಂಡೆ ಹತ್ರ ಲೈಟ್ ಟೆಂಟ್ ಒಳಗಡೆ ಬರುತ್ತೆ. ಅದಕ್ಕೆ ಹುಷಾರು, ಪಾಟಿ ಗೀಟಿಗೆ ಹೋಗಬೇಡ. ಲವ್ ಅದಕ್ಕೆ ಬೆಳಕಿದ್ದಾಗೆ ಹೋಗಿ ಸೊ ನೋಡಿ, ಇದರಲ್ಲಿ ಈರುಳ್ಳಿ ಹೆಚ್ಕೊಂಡು ಓಕೆ ಚುರುಮುರಿ ಮಾಡುವ ವಿಧಾನ. ಆಮೇಲೆ ಈ ಹೇಳಿದ್ವಲ್ಲ ಅಥೆಂಟಿಕ್ ಮಸಾಲೆ ಖಾರ, ಇದನ್ನ ಡೈರೆಕ್ಟಾಗಿ ಹಂಗೆ ಹಾಕೋಬಾರ್ದು. ಹಾಂ, ಆಯಿತಾ? ಸೊ ಕ್ರೆಡಿಟ್ ಕೊಡಬೇಕು. ಮತ್ತು ನಿಮ್ಮ ಮಾವನ ಹೆಸರೇನು? ನಮ್ಮ ಮಾವನ ಹೆಸರು ಚಂದ್ರಮುರಳಿ ಅಂತ. ಚಂದ್ರಮುರಳಿ ಸರ್ ಅವರು ಅಂಕಲ್ಲು ನಮ್ಗೆ ಆ್ಯಕ್ಚುಲಿ ಇದು ಮಾಡಿಕೊಟ್ಟಿದ್ದಾರೆ ಮಸಾಲ. ತುಂಬ ಚೆನ್ನಾಗಿ ಮಾಡ್ತಾರೆ ಚುರುಮುರಿ ಮಸಾಲ. ನಿಮಗೂ ಏನಾದರೂ ಬೇಕಾದ್ರೆ ಹೇಳಿ, ನಾವು ಹೋಮ್ ಡೆಲಿವರಿ ಕೊಡ್ತೀವಿ. ಯಶವಂತ ತಂದು ಕೊಡ್ತಾನೆ. ಚಂದ್ರಮುರಳಿ ಮಸಾಲ ಅಂತ ಇದು. ಏನು ಮಚ್ಚ? ಚಂದ್ರಮುರಳಿ ಮಸಾಲ ಅಂತ. ಚಂದ್ರಮುರಳಿ ಮಸಾಲ. ಗಗನ್ ಗ್ರೀನ್ ಟೀ ಕುಡಿದ್ವಿ ಈಗ. ಓ ನೋಡಿ ಹೆಂಗಿದೆ ಇದು, ಸಕ್ಕದಾಗಿದೆ ನೋಡಿ. ಸ್ಮೆಲ್ ಮಾಡ್ತೀರಿ ನೋಡಿ. ಖಾರ ಇದಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೇಕು, ಇಲ್ಲ ಹೆವಿ ಖಾರ ಇರುತ್ತೆ. ಆಗಲೇ ಚುರುಮುರಿ ಸ್ಮೆಲ್ ಬರ್ತದಲ್ವಾ? ಇಲ್ಲ ಆಂಟಿ, ಆದಷ್ಟು ಟ್ರೈ ಮಾಡ್ತೀವಿ ನ್ಯೂಸಲ್ಲಿ ಬರದೇ ಇರೋದಕ್ಕೆ. ಹಾಂ, ಹೌದು. ಏನಿಲ್ಲ ಆಂಟಿ, ಹೇಳ್ಬೇಕು. ಮಗ ತಲುಪದ್ನ ಇಲ್ವಾ ಅಂತ. ಇಲ್ಲ ಮಗನ್ ಬಗ್ಗೆ ಏನಲ್ಲ, ನೀವೆಲ್ಲರೂ 4 ಜನನು ಇದಿರಲ್ಲ, ಅದಕ್ಕೇನೇನೆ ನಾವೆಲ್ಲ ಬಿಡಿ. ಆಯ್ತಾ ಚುರುಮುರಿ ರೆಡಿ ಆಯ್ತಾ ಅಂತ ಕೇಳಕ್ ಪಡ್ದಿ. ಟೀ ಕೊಡೋದ್ವಿ. ಟೀನು ಮಾಡ್ಕೊಂಡ್ಬಿಟ್ರ? ಅಂದ್ರೆ ಗಗನ್ ಒಂದು ಟೀ ಮಾಡ್ಕೊಟ್ಟ, ಯಾವ್ದೋ ಪೀಚ್ ಟೀ, ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ರಿ. ಆಂಟಿ ನಮ್ಮನ್ನ ಹಿಂಗ್ ಕರ್ಕೊಂಡು ಹೋಗಿದ್ರೆ ನಾವು ನಿಮ್ ಜೊತೆ ಮಾಡ್ತಾ ಇದ್ವ. ನಾವೇ ಹತ್ತುತ್ತೀವೋ ಇಲ್ವೋ ಅನ್ಕೊಂಡಿದ್ವಿ. ಅದೇನ್ ಅಂತ ಬೆಟ್ಟ ಅಲ್ಲ ಅಲ್ಲೇನೋ? ಓ ಇಲ್ಲ ಆಂಟಿ, ಭಾರಿ ಕಷ್ಟ ಇದೆ. ಎಲ್ಲ ಲಗೇಜ್ ಎಲ್ಲ ಎತ್ಕೊಂಡು ಹತ್ಬೇಕಲ್ಲ. ನಿಮ್ ಲಗೇಜ್ ಅದೇನದ 5 kg ಹತ್ಬೇಕಲ್ಲ. 5 kg ಬಂಡೆ. 3 kg ಎತ್ತುತ್ತೀರಾ ನೀವು? 4 ಜನನು? ನೀವೇನು, ನೀವಾಗಿದ್ರೆ ಕೆಳಗಿಂದ ಮೇಲಕ್ಕೆ ಪೀಕ್ ಬಂದು ಬಿದ್ದಿರೋದು ಸಿಲಿಂಡರ್. ನಡೀರ ಅಲ್ಲಿ ಹೋಗಿ ಮಾಡ್ಕೊಳ್ಳೋಣ ಅಂತ. ಅಷ್ಟೇ ಆಯ್ತಪ್ಪ, ಎಂಜಾಯ್ ಮಾಡ್ರಿ. ಓಕೆ, ಬಾಯ್. ಬಾಯ್. ಸೊ ಈಗ ಮಾತಾಡಿದ್ದು ಗಗನ್ ಅವ್ರ ಅಮ್ಮನ ಜೊತೆ ನೋಡಿ. ಕಾಲ್ ಮಾಡಿ ಎಲ್ಲ ವಿಚಾರಿಸ್ಕೊಂಡ್ರು. ನಮ್ಮ ಮನೆಗೆ ಒಂದು ಕಾಲ್ ಮಾಡ್ಬಿಟ್ಟು ಇವರಿಬ್ಬರು ಸೌದೆ ತರ್ತೀನಿ ಅಂತ ಹೋದ್ರು ಈ ಕಾಡಲ್ಲಿ. ಯಾಕೋ ಇನ್ನೂ ಬಂದೇ ಇಲ್ಲ. ಒಂದ್ಸತಿ ನೋಡ್ಕೊಂಬಂದ್ಬಿಡ್ಲ ಗಗನ್? ನೋಡಿ ಬನ್ನಿ ನೋಡೋಣ.
ಅಲ್ಲಿ ಹೋಗಿ ಹುಡುಕ್ತಾ ಇದ್ದಾರೆ ಸೌದೆನ. ಕತ್ಲೆ ಹಾಗೆ ಹೋಯ್ತು. ಇಲ್ಲೇನು ಕಾಣಿಸ್ತಾ ಇದೆ ಅದು ಪಾಂಡವಪುರ ಊರು ಅನ್ಸುತ್ತೆ, ದೂರದಲ್ಲಿ ಕಾಣಿಸ್ತಾ ಇದೆ. ನಮ್ಮ ಹುಡುಗರು ಮಾತ್ರ ಸೌದೆ ತರೋದಕ್ಕೆ ಎಲ್ಲಿ ಪಾಂಡವಪುರ ಊರಿಗೆ ಹೊಟ್ಟೋದ್ರೆ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಬಾಯ್ಸು ಹೋಗಿ ಹಾಫ್ ಆನ್ ಅವರ್ ಆದಮೇಲೆ ಸೌದೆ ಎತ್ಕೊಂಡ್ಬರ್ತಾರೆ ಅಂದ್ಕೊಂಡ್ರೆ ಏನೋ ಗಿಡ ಕಿತ್ಕೊಂಡ್ಬಂದಿದ್ದಾರೆ. ಓಹೋ ಹಾಲೆಲ್ಲೋ ಮಚ್ಚ ಹಾಲು ಹಾಕೋ ಫಸ್ಟು. ಕಾಫಿ ಪುಡಿ ಎಲ್ಲಪ್ಪ. ಗೈಸ್ ಏನಂತಂದರೆ ಇವಾಗ ಚುರುಮುರಿ ಎಲ್ಲ ಆಯಿತು. ಚುರುಮುರಿ ಆದಮೇಲೆ ನಾವು ಲೈಟಾಗಿ ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡು ಆಮೇಲೆ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಯೋಚನೆ. ಗಾಳಿ ಸಗದಾಗಿ ಬರ್ತಿದೆ, ಹಂಗಾಗಿ ನಾವು ಒಂದು ಆ್ಯಂಗಲಲ್ಲಿ ಗ್ಯಾಸ್ ಸಿಲಿಂಡ್ರ್ ಇಟ್ಕೊಂಡಿದ್ದೆ. ನಮ್ಮ ಗ್ಯಾಸ್ ಸಿಲಿಂಡ್ರು ಇದನ್ನೇ ಎತ್ಕೊಂಡ್ಬಂದಿದ್ದು ನಾವು. ಎಂಥ ಗಲಾಟೆ ಆದ್ರೂ US ಮತ್ತು ಇರಾನ್ ಮಧ್ಯ ನಮಗೆ ಗ್ಯಾಸ್ ಸಿಕ್ಕಿದೆ. ಇದೇ ಹಾಕದ. ಆ್ಯಂಡ್ ಎಂಥ ಗಲಾಟೆ ಆದರೂ ನಮಗೆ ಕಾಫಿನೂ ಸಿಕ್ಕಿದೆ. ಐ ಮೀನ್ ಕಾಫಿ ಪೌಡ್ರ್. ₹5 ಬೇಡ ಹೊಸ ತಂದಿದ್ದು ಎಲ್ಲಿ ಹೊಸ ತಂದಿದ್ದು. ಓಕೆ, ಈಗ ಇದು ಒನಕೆ ಬೆಟ್ಟ. ಸೊ ಇಲ್ಲಿ ಕುಂತಿ ಕುಕ್ ಮಾಡ್ತಿದ್ದು. ಕುಂತಿ ಕುಕ್ ಮಾಡಿದ ಜಾಗದಲ್ಲಿ ನಾವು ಕುಕ್ ಮಾಡ್ತಾ ಇದೀವಿ. ಕುಂತಿ ಕುಕ್ ಮಾಡಿದ ಜಾಗದಲ್ಲಿ ನಾವೆಲ್ಲ ಕುಂತಿ ಮಕ್ಕಳು. ಇವನು ಭೀಮ, ಅರ್ಜುನ್, ಇವನೇ ಅರ್ಧ ನಕುಲ, ಈ ಕಡೆ ಅರ್ಧ ಸಹದೇವ. ಗುಡ್ ಲೈಫ್ ಪ್ಯಾಕೆಟ್ ತಂದಿದ್ವಿ ನೋಡಿ, ಈ ಥರ ಕಾಫಿ ಪೌಡರ್ ತಂದಿದ್ದೀವಿ. ಹುಡುಕ್ತಾವನೆ ಶಿಷ್ಯ. ಇವನು ಯಾಕೋ ಎಲ್ಲ ಇವತ್ತು ಹುಡ್ಕದೇ ಆಗೋಯ್ತು. ಮ್ಯಾಚ್ ಬಾಕ್ಸ್ ಎಲ್ಲ ಇಟ್ಬಿಟ್ಟು ಇವಾಗ 2 ಬಂಡೆನ ಗೀರ್ಬೇಕಿತ್ತು ನಾವು ಬೆಂಕಿ ಬರ್ಸೋದಕ್ಕೆ. ಯಾರ್ದೋ ಫ್ರೆಂಡ್ಶಿಪ್ ಅಲ್ಲೂ ನೋಡಿದೆ ಕಂಡ್ರು ಹಿಂಗೆ ತೆಗೆದಾಗ. ಅಣ್ಣ ಕಾರಲ್ಲಿ ತಗೊಂಡು ಅಣ್ಣ ಏನಾದರೂ ಇಲ್ಲ ಕಾರಲ್ಲಿ ತೆಗೆದಾಯ್ತು. ಕಾರಿಂದ ಯಶವಂತರಲ್ಲಿ ನೋಡು, ನಂದ್ರಲ್ಲಿ ನೋಡೋಗ್ಲಿ. ಆ್ಯಕ್ಚುಲಿ ಕಾಫಿ ಮಾಡೋಕ್ಕಿಂತ ನಮ್ಮ ಸಂಭ್ರಮ ಏನಂದರೆ ಕಾಫಿ ಪುಡಿ ಹುಡ್ಕೋದು. ಅದೇ ಒಂಥರ ಟ್ರೆಷರೆಂಟು. ಇಲ್ಲಿ ಕತ್ಲಲ್ಲಿ ಬಂದ್ಬಿಟ್ಟು ಅವನು ಫುಲ್ ಕಾಫಿ ಹುಡ್ಕೋದೇನೆ. ನೀನು ಹಾಲು ಕಾಯಿಸ್ತಾ ಚಾಕು ಇತ್ತಲ್ಲ ಇಲ್ಲಿ, ಚಾಕು ಇದು ಹಂಗೆ ಕೈಯಲ್ಲಿ ಅರಿಬೋದು ರೀ. ನೋಡಿ ಹೆಂಗೆ ಅರ್ದ್ಬಿಟ್ರೆ ನೋಡಿ ಫ್ರೆಂಡ್ಸ್. ನೋಡಿ ಅವ್ನ ಬೆರಳು ಎಷ್ಟು ಸ್ಟ್ರಾಂಗ್ ಇದೆ. ಬೆರಳಿಗೆ ಎಕ್ಸಸೈಸ್ ಮಾಡ್ಬಿಟ್ಟು ಅವನು. ಮ್ಯಾಚ್ ಬಾಕ್ಸ್ ಅಂದಿರೋ ತಾನೆ, ಎಕ್ಸ್ಟ್ರಾ ಇದೆ ತಾನೆ ಕಡ್ಡಿಗಳು ಅಷ್ಟೇ. ಯಶವಂತ್ ಮ್ಯಾಚ್ ಬಾಕ್ಸ್ ಅಷ್ಟೇ ಅಂತ ಇರೋದು. ಇದರಲ್ಲಿ ಸೊ ಹಾಲು ಹಾಕಿದ್ವಿ. ಇವತ್ತು ನಾವು ಕುಂತಿ ಬೆಟ್ಟದಲ್ಲಿ ಬಂದ್ಬಿಟ್ಟು ಲೈನ್ ಯಾರ ಬ್ಯಾಗ್ ನೋಡ್ರು ಹಾಲು ಉಕ್ಕಿಸ್ತಾ ಇದ್ದೀವಿ. ನಿನ್ನ ಬ್ಯಾಗ್ ಅನ್ಸುತ್ತೆ ನೋಡು. ನನ್ನ ಬ್ಯಾಗಲ್ಲಿ ಹಾಕಿಲ್ಲ ಗುರು, ನಾನು ನೋಡಿದೆ. ಅಂದರೆ ಈಗ ನನ್ನ ಬ್ಯಾಗ್ ಇದು ಇಟ್ಕೋ ಮಸಿ ಬಟ್ಟೆಗೆ. ಗಗನ್ ಬ್ಯಾಗಲ್ಲಿ ಅನ್ಸುತ್ತೆ ನೀನು ಹಾಕಿದ್ದು. ಒಂದು ವಾಟರ್ ಬಾಟ್ಲ್ ಇದ್ರೆ ಇತ್ತು. ಒಬ್ಬರಾಗಲಿ ನೋಡು. ಶಿಷ್ಯ ನನ್ನ ಬ್ಯಾಗ್ ಅಂತೂ ಹಾಕಲಿಲ್ಲ. ನನ್ನ ಬ್ಯಾಗ್ ನನ್ನ ಹತ್ರನೇ ಇತ್ತು. ಬ್ಯಾಗ್ ತಗೊಂಡ್ಮೇಲೆ ಏನ್ ಹೇಳೋಣ ಅಂತಾನೆ ಗೊತ್ತಾಗ್ತಿಲ್ಲ. ಇವನ್ ಬ್ಯಾಗ್ ಅಲ್ಲೇ ಇಟ್ಕೊಂಡು ಪಾಪ ಇಷ್ಟೆಲ್ಲ ಅದನ್ನ 1/4 ಗಂಟೆ ಆಯ್ತು ಕಾಫಿ ಪೌಡರ್ ಹುಡುಕಿ. ಎಕ್ಸೈಟಿಂಗ್ ಆಗಿರ್ಬೇಕು ಕಾಫಿ ಕುಡಿಯೋದಕ್ಕೆ ಇಂಥ ಜಾಗದಲ್ಲಿ. ಟೈಮ್ ಆಯ್ತು, ಊಟ ಟೈಮ್ ಆಗುತ್ತೆ. ಊಟಕ್ಕೆಲ್ಲ ಟೈಮ್ ಇಲ್ಲ, ಯಾರು ಮಲ್ಗಂಗಿಲ್ಲ. ಈಗ ಓಕೆ ಗೈಸ್, ಇಲ್ಲಿ ಬರ್ತಿದೆ. ಗ್ಯಾಸ್ ಆನ್ ಮಾಡು. ಗ್ಯಾಸ್ ಆನ್ ಮಾಡ್ತಿದ್ದಾನೆ. ಒಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ಇಟ್ಕೊಂಡ್ರೆ ನಿನಗೆ ಗ್ಯಾಸ್ ಕಾಣುತ್ತೆ ಒಂಚೂರು. ಇವತ್ತಿನ ದಿನ ಈ ಒಂದು ನಮ್ಮ ಸಂದರ್ಭದಲ್ಲಿ ಗ್ಯಾಸು ಯುಕ್ರೇನ್ ಸದ್ ಮಾಡ್ತಾ ಇದೆ. ಹಚ್ಬೇಡ ಪಾತ್ರೆ ಹಿಡ್ಕೊ. ದೂರ ಇರ್ತೀನಿ ಗುರು. ಹಾರ್ಮೋಸ್ ಜಲಸಂದ್ರಿಗೆ ಹಾರಂಗಿದೀವಿ ನಾವು ಇವಾಗ. ಏನಾದರೂ ಗ್ಯಾಸ್ ಹೊಡ್ಸಿದ್ರೆ ನಮಗೆ ಹಾರ್ಮೋಸ್ ಜಲಸಂದ್ರ ಏನಿಲ್ಲ, ಸಿಲಿಂಡರ್ ತೆಗೆದು ಕೆಳಗೆ ಬಿಸಾಕ್ಬಿಡೋದು. ಇರಾನಿಂದ ಯಾವುದೋ ಒಂದು ಗಾಳಿ ಹೊಟ್ಟೋಗಿರೋ ಸ್ಮೆಲ್ ಹೊಟ್ಟೋಯ್ತು. ಅದು ಏರ್ ಆಗಿದೆ. ಹಚ್ಕೊಳತ್ತೆ ಏರ್ ಬರುತ್ತೆ.
ಓಕೆ, ಗ್ಯಾಸ್ ಆ್ಯಕ್ಚುಲಿ ಲೀಕ್ ಆಗ್ತಿತ್ತು. ಏನೋ ಒಂದು ಜುಗಾಡ್ ಮಾಡಿದ್ವಿ. ನಾವು ಟೆಫ್ಲಾನ್ ಟೇಪ್ ಹಾಕಿ ಕೂರಿಸ್ತಿದ್ದಾನೆ ಜೀವನು. ಗ್ಯಾಸ್ ಇಟ್ಕೋ. ಹಿಂಗೆಲ್ಲ ಆಗುತ್ತೆ. ಒಳ್ಳೆ ಸುಮ್ಮನೆ ಯಾಕೆ. ಏನೋ ಒಂದು ಜುಗಾಡ್ ಮಾಡಿ ಸಿಗ್ತೀವಿ. ಸೊ ಬಗ್ಗಂದ್ರೆ ಎಲ್ಲ ಏನೆಲ್ಲೋ ಜುಗಾಡ್ ಮಾಡಿ ಜೀವನ್ ಯಶವಂತು ಗ್ಯಾಸ್ ಆನ್ ಆಗೋ ಸ್ಟೇಜಲ್ಲಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ಕಡೆ ನೀ ಹೆಂಗೆ ಅಂದರೆ ನಾಬ್ ಮೇಲೆ ಕೈ ಇಟ್ಟಿರು. ಏನು ಆಗಲ್ಲ. ಆನ್ ಮಾಡು. ಸಣ್ಣ ಮಾಡು, ಮಾಡಿದೆ. ಇನ್ನೂ ಸಣ್ಣ ಮಾಡು. ಸೈಡಿಂದ ಗೊತ್ತಾಯ್ತು. ಇಲ್ಲ ಇಲ್ಲ ಇಲ್ಲ, ಬರುತ್ತೆ ಬರುತ್ತೆ. ಹಾಂ ಆಯ್ತು, ಹಾಫೇ ಮಾಡ್ಬಿಟ್ಟಲ್ಲ. ಅದು ಆಫ್ ಮಾಡಿದ್ದು ಅವಾಗ ಚೆನ್ನಾಗಿತ್ತಲ್ಲ. ಓಕೆ, ಏನಾಯಿತು ಅಂದರೆ ಫುಲ್ ಕ್ರೇಜಿ ಆಗೋಯ್ತು. ಸೀನ್ ಮಾಡಿ ಹ್ಞೂ ಅದು ಆನ್ ಆಗದೆ ಕೊನೆಗೆ ಹಾಲು ಒಳಗಡೆ ನೋಡು. ಯಶವಂತ್ ಜೀವನ್ ಆನ್ ಮಾಡಿದ್ರು. ಆಯ್ತು ಗುರು, ತಗೊಳ್ಳೋ. ಹಾಲು ಇಟ್ಟಿದ್ದಾರೆ. ಟೈಮ್ ಆಲ್ರೆಡಿ 8:30 ಆಗಿದೆ. ಈಗ ಟೀ ನಮ್ಮ ಮಾಡ್ಕೊತಾ ಶೋಕಿ ಇದ್ದೀವಿ. ಕಾಫಿ ಕುಡಿತಿದ್ದೀವಿ. ಏನೂ ಮಾಡೋಕ್ಕಾಗಲ್ಲ. ವಾಟರ್ದು ಕ್ಯಾಪ್ ಹಾಕ್ಬಿಡು, ಮಿಸ್ ಬಿದ್ದರೆ ಆಮೇಲೆ. ಕ್ಯಾಪ್ ಇಲ್ಲ. ಇಲ್ಲ ಇಲ್ಲೇ. ಓಕೆ, ಹೆಂಗೋ ಈಗ ನಾವು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಅನ್ಕೊಳ್ಳಿ. ಏನೇನೋ ಜುಗಾಡ್ ಮಾಡಿ ರೆಡಿ ಆಗಿ ಈಗ ಕಾಫಿ ಕುಡಿತಾ ಇದ್ದೀವಿ. ನನ್ನ ಮನೇಲಿ ಬೂಸನ್ ಬರೋದು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಪಕ್ಕದ ಬೆಡ್ಡಲ್ಲಿ ಗ್ರೂಪ್ ಆಫ್ ಪೀಪಲ್ ಬಂದು ಕಿರ್ಚಾಡ್ತಾವ್ರೆ. ಯಾರೋ ಏನೋ ಗೊತ್ತಿಲ್ಲ, ಮನುಷ್ಯರು ಅಥವಾ ಅಥವಾ ದೆವ್ವ ಭೂತಗಳು. ಟಾರ್ಚ್ ಹಿಡ್ಕ ಯಾಕೆ ಬರುತ್ತೆ? ಯಾಕೆ, ಅದಕ್ಕೇನು ನೈಟ್ ವಿಷನ್ ಕ್ಯಾಮ್ರಾ ಇರುತ್ತೆ. ಇರುತ್ತೆ. ಮಚ್ಚ ಎಷ್ಟು ಬೇಕು ಒಬ್ಬೊಬ್ರಿಗೆ? ಎಷ್ಟು ಒಂದು ರೂಪಾಯಿ ಪ್ಯಾಕೆಟ್ 2 ಪ್ಯಾಕ್ ಹಾಕಿ ಸಾಕು. 2 rupees. 2 ಪ್ಯಾಕ್ ಲೋಟಗಳಿಗೆ ಹಾಕು. ಹೌದಾ, ಇದಕ್ಕೆ ಬೇಡ. ಲೋಟಕ್ಕೆ ಹಾಕ್ಬಿಟ್ಟು ಹಾಲನ್ನ ಅದಕ್ಕೆ ಸುರಿ. ಇದಕ್ಕೆ ಹಾಕಿದ್ರೆ ಹಾಲು ಹೊಡೆದೋಗುತ್ತೆ. ಏನಿಲ್ಲ, ಹೊಡೆದೋಗುತ್ತೆ. ಅದು ನನಗೆ ಐಡಿಯಾ ಇಲ್ಲ, ಬಟ್ ಒಟ್ಟು ನಾನು ನೋಡಿರೋದು ಮೋನಿ ಮಾಡೋದು ಹೆಂಗೆ ಅಂತಂದ್ರೆ ಲೋಟಕ್ಕೆ ಹಾಕ್ತಾಳೆ, ಲೋಟಕ್ಕೆ ಹಾಕ್ಬಿಟ್ಟು ಆ ಬಿಸಿ ಬಿಸಿ ಅದೆಲ್ಲ ಇಟ್ಟಿರು. ಏನ್ ಇವಾಗ ತೆಗಿಯಕೋಬೇಡ. ಹಾಲು ಹಾಲು ಫಸ್ಟ್ ಕುದಿಲಿ. ಉಕ್ಲಿ, ಓಕೆ, ಅದಕ್ಕೆ ಸಕ್ಕರೆ ಹಾಕಿದ್ರ ಹಾಕು. ಸಕ್ಕರೆ ಎಲ್ಲ ಟೆನ್ಷನ್ಗೆ ಹಿಂಗಾಗ್ಬಿಟ್ಟಿದೆ ಅಂದರೆ ಕಾಫಿ ಮಾಡೋದು ಮರ್ತೋಗ್ತಾ ಇದೆ. ಅಂದ್ರೆ ಈಗ ಗ್ಯಾಸ್ ವರ್ಕ್ ಆಗಿರ್ಲಿಲ್ಲ ಅಂದಿದ್ರೆ ಕಡಲೆಪುರಿನ ಗಜ್ಜೆ ಕಡಲೆಪುರಿ ತಿನ್ಕೊಂಡು ನೀರು ಚೆನ್ನಾಗಿ ಕುಡಿದ್ಬಿಟ್ಟು ಮಲ್ಕೋಬೇಕಿತ್ತು. ಏನೋ ಮುಂಚೆ ಬೆಲ್ಲ ಎಲ್ಲ ತಂದ್ಬಿಟ್ಟಿದ್ವಿ. ಬೆಲ್ಲ ಜ್ಯೂಸ್ ಮಾಡ್ತೀನಿ ಅಂದಲ್ಲ, ಬೆಲ್ಲ ಬೇಗ ಇದಾಗುತ್ತೆ ಅಂದ್ಬಿಟ್ಟು. ನೋಡಿ ಎಷ್ಟು ಹಾಕ್ಲಿ. ಅದೆಲ್ಲ ಹಾಕು. ಅಲ್ಲಿ ಅವಳಿಗೆ ಇನ್ನೂ ಹಾಕು, ಇನ್ನೊಂದು ಸ್ವಲ್ಪ ಹಾಕಷ್ಟು. ಎಷ್ಟು? ಸಾಕು ಸಾಕು. ಓಕೆ, ಒಂಚೂರು ನೀರು ಹಾಕೋಬೇಕಂದ್ರೆ. ನೀರು ಹಾಕಿದ್ದಾನೆ ಆಲ್ರೆಡಿ. ಹಾಕಿದ್ದೆ, ಇಷ್ಟ ಹಾಕಿದ್ದೆ, ಹಾಲು ಚೂರೇ ಅವ್ನು ಕುದಿ ಹಾಕಿದ್ದೆ. ಚೂರು ಸಾಕು. ಹಾಲು ಕುದಿ ಬರ್ತಿದೆ ನೋಡಿ. ಇಲ್ಲ ತಾಳು ಮಚ್ಚ. ಅಲ್ಲ ನೊರೆನ ಏನು ನನಗೆ ನೊರೆ ನೊರೆ ನೋಡಿ ಅಂತ ಮಚ್ಚ. ಓ ಅಷ್ಟೇ, ಏನ್ ತರ್ಕೊ. ಅಯ್ಯೋ ಮಚ್ಚ, ಒಂದು ಇದಾಕು. ಹಿಂಗೊಂದು ಹೇಳ, ಹ್ಮ್. ಈ ಮೂಮೆಂಟ್ ಎಂಜಾಯ್ ಮಾಡಷ್ಟೇ. ಅಷ್ಟೇ. ಏನಾದ್ರು ನಕಲೇ ಅಂತ ರೆಕಾರ್ಡ್ ಯೋ ಕಟ್. ಓಕೆ, ಇನ್ನೂ ಅಲ್ಲೇ ಪೇಚ್ತವ್ರೆ ಯಾರು ಕಾಫಿ ಮಾಡ್ಬಿಟ್ಟು ಕನೆಕ್ಟ್ ಆಗ್ತೀವಿ. ಏಯ್ ಒಂದು ಮಗ್ಗಲ್ಲಿ ಹಾಲು ಮತ್ತೊಂದರಲ್ಲಿ ಇಬ್ರು, ಸ್ವಲ್ಪ ಸಕ್ಕರೆ ಸೇರಿಸಿ ಆಮೇಲೆ ಮಿಕ್ಸ್ ಆರಂಭಿಸಿ ಆ ಮಗ್ಗಿನಿಂದ ಈ ಮಗ್ಗಿಗೆ. ಓ, ಇದು ಮಗ್ಗಿಲ್ಲ, ಟೇಸ್ಟಿ ಕಾಫಿ. ಆ ಲೋಟದಿಂದ ಈ ಲೋಟಕ್ಕೆ ಹಾಡಿ ಅಲ್ಲಿ ಇಲ್ಲಿ. ಶಿಷ್ಯ ಹಾಲು ಹೋಗ್ತಾ ಇದೆ. ಅರ್ಧ ಉಕ್ಕ ಚೂರು ಆಯ್ತು ಅಂತಿದಂಗೆ ಹೇಳು. ನಿಮ್ ಬಾತ್ ಬೇಕು. ನೀ ಆಫ್ ಮಾಡೋದಕ್ಕೆ ದೊಡ್ಡದ್ ಮಾಡ್ಬಿಟ್ಟಿ. ಆಮೇಲೆ ಅದಕ್ಕೆ ನಾ ಯಾವ ಕಡೆ ತಿರುಗಿಸ್ಬೇಕು ಅಂತ ಗೊತ್ತಿಲ್ಲ ನಾವು. ಅದ್ರ ಕೂಡ ಏನ್ ಗೊತ್ತಾ, ಬೆಟ್ಟದ ಮೇಲೆ ಅದು ಕೂಗುತ್ತೆ ಕೂಗು. ಅಲ್ಲ ಅಲ್ಲ ಏನ್ ಗೊತ್ತಾ, ಅವ್ರಿಗೆ ಏನ್ ಗೊತ್ತಾ, ಲೈಟಿಂದ ಹುಡ್ಕೊಂಡ್ ಬರ್ದೇ ಇದ್ರು ಸ್ಮೆಲ್ಗೆ ಬಂದ್ಬಿಡ್ಬೋದು. ಯಾಕೆ ಅಂದ್ರೆ ಅಲ್ಲಿರೋದು ಮನುಷ್ಯ, ದೆವ್ವ ಭೂತಗಳು.
ಆದ್ರೆ 6 -5 2 ಹಿಂಗೆ ಅಲ್ವಾ? ಅವ್ರು ಬಿದ್ದ ಇರ್ಬೇಕಾದ್ರೆ ಲೋಟ ಸೌಂಡ್ ಬರೋದು. ಅವ್ರು ಒಂದು ಪಾಯಿಂಟ್ ಅಲ್ಲಿ ಬಂದ್ಬಿಡುತ್ತಲ್ಲ. ಬಿದ್ದ ಇರ್ಬೇಕಾದ್ರೆ ಲೋಟ ಗಿಟೆಲ್ಲ ಛಿದ್ರ ಆಗಿ. ಓ ಮಚ್ಚ, ಸೊ ಕಮ್ಮಿ ಮಾಡು, ಹಾಲು ಹೊಡಿತೀರಂಗಿದ್ದ. ಇಲ್ಲ ಮಚ್ಚ, ಇಲ್ಲ. ಹಾಲು ಕುದೀತಿದೆ, ಅದು ಕೆನೆ ಕಟ್ತಿರೋದು. ಏನಿಲ್ಲ ಹಾಲು ಹಿಂಗೆ ಅಲ್ಲಾಡ್ಸೋ, ಅದು ಹೊಡಿತೀರಂಗಿದೆ ಕಣ, ಅಲ್ಲಾಡ್ಸೋ. ಇಲ್ಲ ಆಗ್ತಾ ಇದೀರ. ಇದ್ರಲ್ಲಿ ಅಲ್ಲಾಡ್ಸ್ಲಾ? ನಿನ್ ರಿಸ್ಕು, ಅದ್ರಲ್ಲೇ ಗ್ಯಾಸ್ ಇದು ಮಾಡಿ. ಮಚ್ಚ ಅದ್ರಲ್ಲೇ ಗ್ಯಾಸ್ ಎಲ್ಲ ಅವ್ರು ಮಾಡಿ ತಗೊಳ್ಳೋ ಬಟ್ಟೆ ಬೇಡ. ಏನಾಗಲ್ಲ ಮಚ್ಚ, ಆಗುತ್ತಿರೋ ಇರು, ಅದಕ್ಕೆ ಇದಾಗಕ್ಕೂ ಬಿಡಲ್ಲ. ಹಾಲು ಹೊಡೆದೋದ್ರೆ ಸ್ಕೇರ್ ಮಾಡ್ಬಿಡು. ಹಾಲು ಹೊಡೆದ್ರೆ ಸ್ಕೇರ್ ಮಾಡೋಕ್ಕಲ್ಲ, ಹಾಲು ಹೊಡೆದ್ರೆ ಪನ್ನೀರ್ ಮಾಡ್ಬೋದು. ಪನ್ನೀರ್ ಒಳ್ಳೆ ಪ್ರೋಟೀನ್ ನಾಳೆ ಇಳಿಯೋದಕ್ಕೆ. ಏನಿಲ್ಲ, ಇವಾಗ ಆ ಪನ್ನೀರ್ನ ಎತ್ತಿ ಹಿಂಡ್ಬಿಟ್ಟು ಬಾತ್ ಹಾಕ್ಬಿಡೋಣ ಅಷ್ಟೇ. ಟೊಮೆಟೊ ಪನ್ನೀರ್ ಬಾತ್. ಮೈಕ್ರೋಬ್ಸ್ ಎಲ್ಲ ಹಂಗೆ ಉಟ್ಕೊಂಡ್ಬಿಡ್ಬೇಕು ಹೊಟ್ಟೆ ಒಳಗಡೆ. ಬಾಚ್ ಮಸಾಲೆ ಅಲ್ಲಿ ಇಟ್ಟಿದ್ಯಾ? ಇವಾಗ ಹಾಲು ಸ್ಮೆಲ್ ಬರ್ತಿದೆ. ಅಲ್ಲ, 3 ಕಾಫಿ ತಾನೆ ಅವ್ನು ಕುಡಿಯಲ್ಲ. ಪಾಪ ಇಷ್ಟೆಲ್ಲ ಗ್ಯಾಸ್ ಮಾಡವನೆ, ಮಾಡ್ಬಿಟ್ಟು ಕಾಫಿ ಕುಡಿಲಿಲ್ಲ ಅಂದ್ರೆ ಒಂದ್ಸಲ ನನ್ ಬರ್ಡೇ ನಾನು ಉಪ್ಪು ಮಾಡ್ಬೇಕು. ಮತ್ತೆ ಆಫ್ ಮಾಡ್ಬಿಡು ಸಾಕನ್ಸುತ್ತೆ. ಇಲ್ಲ ಆಗ್ತಾ ಇದೆ. ಅಲ್ಲ, ಎವಾಪರೇಟ್ ಆಗ್ತಾ ಇದೆ, ಅದಕ್ಕೇನೆ. ಮಚ್ಚ, ಹಾಲು ಎವಾಪರೇಟ್ ಆಗುತ್ತೇನು? ಯಾಕಾಗಲ್ವಾ? ಕಂಡೆನ್ಸ್ ಮಿಲ್ಕ್ ಇನ್ನಂಗೆ ಬರೋದು ಅಂದ್ರೆ ಅದು ತುಂಬ ಟೈಮ್. ಆಫ್ ಆಗಿಲ್ಲ ಅಂದ್ರೆ ಬಾದ್ಗೆ ಹಂಗೆ ಹಚ್ಕೋಣ. ಮಚ್ಚ ಆದ್ಮೇಲೆ ಹೇಳು. ಮಚ್ಚ, ಇಲ್ಲೇ ಇಟ್ಕೋ, ಇಲ್ಲೇ ಹಾಕು, ಇಲ್ಲಿ. ಹುಷಾರ್ ಕಣ. ಓಕೆ, ಆಂಗಲ್ ಚೇಂಜ್. ಬಿಸಿಲ್ವೇನು? ಬಟ್ಟೆ ಎತ್ಕೋ, ಯಾಕೆ ಇಷ್ಟು ಕಷ್ಟಪಡ್ತಿದ್ಯಾ? ಅವ್ನಿಗೆ ಇನ್ನೂ ತೆಗ್ದೇ ಇಲ್ಲ ಮಚ್ಚ ನೀನು. ಇನ್ನೂ ಭಯ ಅವ್ನಿಗೆ. ಒಂದೇ ಗ್ಲಾಸ್ ಹಾಕಿದ್ಯಾ? ಇಲ್ಲ, 1ಕ್ಕೆ 2 ಹಾಕಿದ್ದೀನಿ. ಸರಿ ಕಣ, ಹಾಲು ತೆಗೆದು ರೆಡಿ ಮಾಡ್ಕೊಂಡು ಇದು ಇವತ್ತಿನ ಫಸ್ಟ್ ಅದು ಮ್ಯಾಚಸ್ನ ಜೋಬುಲ್ಗಡೆ ಹಾಕೋಬಿಡು ಹೇಳ್ತೀನಿ. ಇವತ್ತಿನ ರೆಸಿಪಿ ಕುಂತಿ ಬೆಟ್ಟದ ಕಾಫಿ ಮಾಡುವ ವಿಧಾನ. ಫಸ್ಟು ಈ ಗ್ಯಾಸ್ ತೋರ್ಸೋ ಮಚ್ಚ. ಈ ಗ್ಯಾಸ್ನ ಸಿಲಿಂಡರ್ನ ಫಸ್ಟು ಇದು ನಾಬ್ ಹೊಡೆದಾಕೋಬೇಕು. ನೀವು ಹೊಡೆದಾಕೊಂಬಂದು ಮೇಲ್ಗಡೆ ಫಿಕ್ಸ್ ಮಾಡಿದ್ಮೇಲೆ ಹಾಲು ಹಿಂಗೆ ಕುದಿಸಿ, ಬಟ್ಟೆ ಇರಲ್ಲ ಗೈಸ್ ನಿಮ್ಗೆ ಎತ್ಕೊಳಕ್ಕೆ. ಬಟ್ಟೆ ಎತ್ಕೊ ಮಚ್ಚ, ಆಯ್ತಾ? ಬಟ್ಟೆ ಇರಲ್ಲ, ಕೆನೆನ ಒಂದು ಊದ್ಬಿಟ್ಟು ನೆಕ್ಬಿಟ್ಟಿ ಇದಕ್ಕೆ ಹಿಂಗೆ ಬಿಡ್ಕೋಬೇಕು. ಕೆನೆ ಬಿತ್ತು, ಕೆನೆ ಇರಲಿ, ಗಟ್ಟಿ ಹಾಲು ಆಗುತ್ತೆ ಆಗ. ಆಯ್ತಾ? ಅದೊಳಗೆ ಹಾಕು ಕಾಫಿ, ಇದು ಏನ ಅದೊಳಗೆ ಮಿಕ್ಸ್ ಆಗುತ್ತೆ. ಹಿಂಗೆ ಮಾಡೋದಾ? ಅಷ್ಟೇ. ಹಿಂಗನ್ನು ಒಂದ್ಸಲ ಅಲ್ಲಾಡ್ಸಲ್ಲ. ಬೇಡ, ನಾನು ಚಾಯ್ ಬಾಲ. ನೊರೆ ಕ್ಯಾಪುಚಿನೋ. ಯಾರ್ಯಾರು ಬೇಕು? ಇನ್ನೊಂದು ಹಾಕಿದ್ನಲ್ಲ, ಹಾಕು. ಏನು ಒಂದೇ ಪ್ಯಾಕೆಟ್ ಹಾಕಿದ್ದ? 2. ಅವನು 2ನೇ ಹಂಗೆ ಹಾಕಿರೋದು. ಎಲ್ಲ ಬೆಚ್ಚಗಿರಿ, ಕಾಫಿ ಕುಡಿದು ಆ್ಯಕ್ಚುಲಿ ಎತ್ಕೊಂಡು ಕುಡಿಯೋದು ಶುರು ಮಾಡಿ, ಗಾಳಿ ಎಲ್ಲ ಅಷ್ಟೇ. ಒಂದು ವಿಡಿಯೋ ತಗೊಂಬಿಡ. ಎತ್ಕೊಳ್ಳಿ ಎಲ್ಲ. ಓಕೆ ಗಗನ್, ಕೊಟ್ಬಿಡಿ. ಚಿಯರ್ಸ್. ಚಿಯರ್ಸ್. ಇಲ್ಲಿ ಬಂತು ಇನ್ನೊಂದು ಕಾಫಿ. ಚಿಯರ್ಸ್.